ಜೋಕ್ ಕೇಳಿಲ್ಲ, ಮುಂದೂ ಯಾವತ್ತಂತ ಜೋಕ್ ಕೇಳುದಿಲ್ಲ. ಅದನ್ನ ಯಾರೇ ಕಳ್ಕೊಂಡ್ರೆ ನಿಮ್ಮಷ್ಟು ದುರ್ದೈವಗಳ ನೀವ ಅದನ್ನ ಕಡಿ ಕೇಳ್ತೀರಿ. ಅದನ್ನ ಕಂಡ ನಮ್ಮ ಹೊನ್ನಾಳ ಮಂದಿ ಕಡಿಗೂ ಕೇಳಿದ್ದ ಹುಡುಗಿ
ಶೆಟ್ಟರ್ ಹುಡುಗ ಯಾದಕ್ಕೆ ತೂಗಾಕ ತಕ್ಕಡಿ ಹಿಡಿದಿತ್ತ ಗಿರಾಕಿ ಕೂಡ ಮಾತಾಡುವಾಗ ಹುಡುಗಿ ಮುಂದ ಏನು 10% ಯಾದಕ್ಕೆ ತೂಗಿ ಹಾಕು ಕೈಯ ಆಕೆ ಹಾಕದಿತ್ತ ಹುಡುಗಿ ಗುಂಗಿನಾಗ ಯಾದಕ್ಕೆ ಡಬ್ಬಿ ಖಾಲಿಯಾಗಿರುತ್ತ ಹುಡುಗ ಹನುಮಂತ ದೇವರ ಪೂಜೆಗೆ ನಡೆದಿದ್ದ ಪೂಜೆಯ ಬ್ಯಾಳೆ ನೀವು ಬೇಕಗಳ ಮಾಡಿ ಸ್ವಂತಿದ್ದ ಅಡ್ಡಾಡು ಹೋಗುವಂಗ ಹುಡುಗಿ ಅಡ್ಡು ಬಂತ ಪೂಜಾ ಮರುತ ಬಾಯಿ ತೆಗೆದ ನಿಂತ ಚೊಲ್ಲ ಸೋರದಿದ್ದ ಅದನ್ನು ಕಂಡು ನಮ್ಮ ಪೂಜಾರ ಬಾಯಾಗ ಕಾವಿ ಹುಡುಗ ಗಳೆ ಹೊತ್ತುಕೊಂಡು ಬದುಕ ನಡೆದಿದ್ದ ಎತ್ತ ಹೊಡ್ಕೊಂಡು ಹೋಗುವಾಗ ಹುಡುಗಿ ಹಾದ ಹೋತ ಹುಡುಗಿನ ನೋಡಾಕ ಹುಡುಗ ಎತ್ತಿನ ಹಗ್ಗ ಜಗ್ಗಿತ್ತು ಅಡುಮುಟ್ಟಿ ಎತ್ತು ಧೋಕರದಾಗ ಓಡ ಸಿಗಸಿತ್ತು ಅದನ್ನು ಕಂಡು ನಮ್ಮ ಹುಡುಗನ ಕುಂಡಿ ಹೋಗ ಚಾರಂಗುಡಿ ಹೊರಗ ಆಡ ಬಜ್ಜಿ ಮಾಡುತ್ತಿದ್ದ ಬಜ್ಜಿ ಮಾಡಿ ಮಾಡಿ ಕೈಯುವಾಗ ಹುಡುಗಿಯಾದ ಹುಡುಗಿನ ನೋಡಿದ ಯಾರ ಹುಡುಗನ ಎದೆ ದಸ ಅಂತ ಇಟ್ಟಿದ ಮುಟ್ಟಾಗ ಹಾಕು ಕೈಯ ಎಣ್ಣೆಗ ಹಾಕಿ ಅದನ್ನ ಕಂಡು ನಮ್ಮ ಹುಡುಗನ ಕೈಯ ಮುರುಮುರು ಬಾತಿ ಹುಡುಗ ಶರ್ಟ್ ಹೊಲಿದ ಕಿಸೆ ಹೊಲಿಯೋದಿತ್ತ ಕಿಸೆ ಕತ್ತರಿಸಿ ಹೊಲಿಯುವಾಗ ಹುಡುಗಿ ಮುಂದ ಬಂತ ಹುಡುಗಿನ ನೋಡಿದ ಹುಡುಗನ ಅಳತಿ ಬೇರಿಯಾತ ಎದಿಗೆ ಹಚ್ಚೋ ಕಿಸೆದ ತುಕಡಿ ಡುಬ್ಬಗ ಹಚ್ಚಿತ್ತ ಕಟಿಂಗ್ ಮಾಡೋ ಹುಡುಗನ ಮುಂದ ಮುದುಕಂದ ಕುಂತಿದ್ದ ಹುಡುಗನ ಕತ್ತಿ ಹುಡುಗನ ಮೀಸಿ ಕಟ್ಟ ಮಾಡತಿದ್ದ ದಾರಿಲೆ ಹೋಗೋ ಹುಡುಗಿನ ನೋಡುತ್ತ ಮುದುಕನ್ನ ಮರೆತ ಇಲ್ಲೇ ಅಂತ ಮುದುಕ ಒದರುದ್ರಾಗ ಮೂಗ ಜಗದ ಬಿದ್ದ ಅದನ್ನ ಕಂಡು ನಮ್ಮ ಮುತ್ಯಾನ ಮಾರಿ ಲೆವಲ್ಲ ಹಾಗೆ
ಹುಡುಗಿ ಗೌಡರ ಮನೆಗೆ ಬಂದಿದ್ದ ಹುಡುಗಿನ ಕಂಡ ಗೌಡರ ಮೀಸಿ ಗೌಡನ ರೀತಿ ಕಂಡ ಗೌಡತಿ ಜಗಳಕ್ಕ ನಿಂತ ಊರಂತೂರ ಜಗಳ ನೋಡಕ ಕಿತ್ತ ಹೊಂಟ ಬಂತ ಕೂಡಿದ ಮಂದಿಗೆ ಕೈ ಮುಗಿದ ಹುಡುಗಿ ಹೇಳಿದ್ದ ಬಾಳ ಮಕ್ಕಳನ್ನ ಹಡಿದಾಡ್ರಂತ ಭಾಷಣ ಬೀತ ಕುಟುಂಬ ಯೋಜನೆ ಪ್ರಚಾರ ಹುಡುಗಿ ಅನ್ನೋದು ಗೊತ್ತಾತ ಹೇಳದೆ ಕೇಳದೆ ಕೂಡಿದ ಮಂದಿ ಕಿತ್ತ ಓಡಿ ಹೋದ ಅದನ್ನ ಕಂಡು ನಮ್ಮ ಹಳ್ಳಿ ಮಂದಿ ಎದರಿ ಓಡಿ ಹೋದ ಹುಡುಗಿ ಕುದುರೆ ನಡಿಗೆ ಹಿಡಿದು ಬರುತ್ತಿದ್ದ ಹೊನವಾಡದ ಸಮಸ್ತ ಕಲಾಪ್ರಿಯರಿಗೆ ಕಲಾಪೋಷಕರಿಗೆ ನಾನು ಆಗಲೇ ಹೇಳಿದ್ನಲ್ಲ, ಬಹಳ ಊರುಗಳನ್ನು ನೋಡೇನಿ. ನಾನು ತಿರುಗಲಾದ ಊರಿಲ್ಲ, ಆಡು ಮುಟ್ಟದ ಸೊಪ್ಪಿಲ್ಲ, ಗುಡ್ಡದ ಸೂಟಿ ಅಡ್ಡಾಡದ ಊರಿಲ್ಲ. ಹಂಗ ಇಷ್ಟೊಂದು ಕಲೆ ಬಗ್ಗೆ ಇಷ್ಟೊಂದು ಪ್ರೀತಿ ಇರುವುದು, ಅದರಲ್ಲಿ ಜನಪದ ಕಲೆ ಬಗ್ಗೆ ನನ್ ನಿಜವಾಗ್ಲೂ ಬಹಳ ಆಶ್ಚರ್ಯ ಆಯ್ತು. ದಯವಿಟ್ಟು ಇನ್ನೊಂದ್ಸಲ ನಿಮ್ಗ ರಿಕ್ವೆಸ್ಟ್ ಮಾಡೋದು ಏನಂತಂದ್ರೆ, ಈ ಜನಪದ ಕಲೆಯನ್ನ ಉಳಿಸ್ರಿ, ಬೆಳೆಸ್ರಿ, ಬಳಸ್ರಿ. ಈ ಒಂದು ಮಾತನ್ನ ಹೇಳ್ತಾ ಕೊನೆಗೆ ಇನ್ನೊಂದು ಹಾಡು ಅಂತ ಹೇಳಿದ್ದೇನ್ರಿ. ಹೌದಾ? ಸಾರಿ ರೀ, ಮುಂದಿನ ಪ್ರೋಗ್ರಾಮ್ ಅವರಿಗೆ ನಿಮ್ ಕೈ ಮುಗಿತಾನೆ, ನನಗೆ ಗೊತ್ತಾಗಿಲ್ಲ. ಅದು ಅವರ ಪ್ರೋಗ್ರಾಮ್ ಮೊದಲೇ ಹೇಳಿದ್ರು, ಈಗಲೇ ಲೇಟ್ ಆಯ್ತು. ರಾಯಗೊಂಡ್ ನಾಟಕ ಮುಂದೂ ಯಾವತ್ತು ಹೆಚ್ಚು ಜೋಕ್ ಕೇಳಂಗಿಲ್ಲ. ಆ ಜೋಕನ್ನ ಈ ಹಾಡಾದ ನಂತರ ಕಡಿ ಕೇಳ್ತೇನೆ ನಾನು. ನೀವೆಲ್ಲ ಏನ್ ಮಾಡ್ಬೇಕು, ಏನ್ ಮಾಡಬಾರ್ದು ಅಂತಕ್ಕಂಥ ಹಾಡು ನನಗೆ ಮುಂದಿನ ಕಾರ್ಯಕ್ರಮಕ್ಕೆ ದಯವಿಟ್ಟು